ಆಮೇಲೆ ಫಸ್ಟ್ ಇವರೇ ಅನ್ಸುತ್ತೆ ಗೆದ್ದಾಗ ಯೂಶಲಿ ಎಲ್ಲರೂ ಏನೋ ಒಂದು ರೌಂಡ್ ಹಾಕ್ಬಿಡ್ತಾರೆ, ಕಿರ್ಚ್ತಾರೆ, ಕೂಗಾಡ್ತಾರೆ. ಕಾರ್ತಿಕ್ ಎಷ್ಟು ಕಾಮ್ ಆಗಿದ್ರು ಅಂದರೆ ಫಸ್ಟ್ ಮಾಡಿದ ಕೆಲಸನೇ ಸುದೀಪ್ ಸರ್ನ ಹಗ್ ಮಾಡ್ಕೊಂಡಿದ್ದು. ಇದೇ ಪ್ರಥಮ್ ಅವ್ರನ್ನ ನೋಡಿದ್ವಿ ನಾವು, ಫುಲ್ ಶರ್ಟ್ ಎಲ್ಲ ತೆಗೆದು ಫುಲ್ಲು ಇಡೀ ಫ್ಲೋರೆಲ್ಲ ಓಡಾಡ್ಬಿಟ್ಟಿದ್ರು. ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ದಿರೋರಿಗೆ ಅಷ್ಟು ಎಕ್ಸೈಟ್ಮೆಂಟ್ ಇರುತ್ತೆ. ನನಗೆ ಅಂದರೆ ಭಯ ಇರೋರಿಗೆ ಆ ಒಂದು ಅಷ್ಟು ಶಾಕಿಂಗ್ ಆಗುತ್ತೆ. ನನಗೆ ಭಯ ಇರಲಿಲ್ಲ, ಕಾನ್ಫಿಡೆಂಟ್ ಆಗಿದ್ದೆ. ನನ್ನ ಪಕ್ಕದಲ್ಲಿ ಇದ್ದಿದ್ದು ಸುದೀಪ್ ಸರು, ನನ್ನ ಕೈ ಎತ್ತಿದ್ದು ಯಾರು? ಸುದೀಪ್ ಸರು. ಫಸ್ಟ್ ನಾನು ಯಾರಿಗೆ ಥ್ಯಾಂಕ್ಸ್ ಹೇಳಬೇಕು? ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಅದಾದಮೇಲೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಿದ್ದು. ತುಂಬ ಕಾನ್ಫಿಡೆಂಟ್ ಆಗಿದ್ದೆ. ಆ್ಯಂಡ್ ಅಲ್ಲಿ ನೋಡಿದ್ರೆ ಗೊತ್ತಾಗತ್ತೆ ನಿಮಗೆ, ದಿಸ್ ಇಸ್ ಮೈನ್ ಅನ್ನೋ ಒಂದು ಮಾತು ಯಾವಾಗಲಿಂದನೂ ಹೇಳ್ತಾ ಇದ್ದೆ. ಆ್ಯಂಡ್ ಐ ಪ್ರೂವ್ಡ್ ಇಟ್ ಅನ್ನೋ ಒಂದು ಖುಷಿ ಬಂತು. ಅದಕ್ಕೆ ನಾನು ತುಂಬ ಜಾಸ್ತಿ ಎಕ್ಸೈಟ್ ಆಗಿ ನಾನೇನು ಇರೋಕ್ಕೆ ಹೋಗಲಿಲ್ಲ. ಐ ವಾಸ್ ಜಸ್ಟ್ ಬೀಯಿಂಗ್ ಮೀ. ಅಲ್ಲ, ಕಾನ್ಫಿಡೆನ್ಸ್ ಅಂತೂ ಇತ್ತು, ಯಾವಾಗಲೂ 100% ಇತ್ತು. ನರ್ವಸ್ನೆಸ್ ಇರಲಿಲ್ಲ ಅಂತ ಮಾತ್ರ ಹೇಳೋಕ್ಕಾಗಲ್ಲ. ಲಾಸ್ಟ್ ನಾನು ಹೇಳಿದ್ನಲ್ಲ, 3 ಜನ ಇದ್ದಾಗಿತ್ತು. 2 ಇದ್ದಾಗ ನನಗೆ ಯಾವ ನರ್ವಸ್ನೆಸ್ಸು ಇರಲಿಲ್ಲ. ಸಿಕ್ಸ್ತ್ ಸೆನ್ಸ್ ಅಲ್ವೇ ಅಲ್ಲ, ಕಾನ್ಫಿಡೆನ್ಸ್ 5 ಸೆನ್ಸು ಸೇರಿಸಿ 6ನೇ ಸೆನ್ಸ್ ಹೋಗ್ಲೇ ಇಲ್ಲ ನಾನು. 6th ಸೆನ್ಸ್ ಹೋಗ್ಲೇ ಇಲ್ಲ, 5ನೇ ಸೆನ್ಸ್ ಕಾಮನ್ ಸೆನ್ಸ್ ಫಿಕ್ಸ್ ಆಗ್ಬಿಟ್ರಿ ನಾನು ಗೆದ್ದೆ ಅಂತ.